Hey family, Assalamu alaikum warahmatullahi wabarakatuh. Welcome back to my channel Yachify Vlogs. First of all, I would like to wish you each and everyone a very happy Bakrid Mubarak. ಸೊ ಹಬ್ಬದ ಮರುದಿನ ನನಗೆ ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇವತ್ತು ಪೋಸ್ಟ್ ಮಾಡ್ತಿದ್ದೇನೆ. ಹಬ್ಬಗೆ 3ನೇ ದಿನ ಇವತ್ತು. ಎನಿವೇಸ್ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ನಾವು ಲೆಟ್ಸ್ ಗೆಟ್ ಇನ್ ಟು ಮೈ ಈದ್ ವ್ಲಾಗ್. ಆ್ಯಕ್ಚುಲಿ ಹಬ್ಬ ಅಂತ ಹೇಳಿದರೆ ಎಲ್ಲರ ಮನೆಯಲ್ಲಿ ಸಹ ಒಂಥರ ಎಕ್ಸೈಟ್ಮೆಂಟ್ ಇರ್ತದೆ. ಮತ್ತು ನಾವು ಮುಂಚಿನ ದಿನವೆಲ್ಲ ಪ್ರಿಪರೇಷನ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಅದೇ ರೀತಿ ನಾನು ಕೂಡ ಮನೆಯಲ್ಲಿ ಮುಂಚಿನ ದಿನ ಎಲ್ಲ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಮಟನ್ ಮ್ಯಾರಿನೇಟ್ ಮಾಡೋದು, ಚಿಕನ್ ಮ್ಯಾರಿನೇಟ್ ಕಬಾಬ್ಗೆ ಚಿಕನ್ ಮ್ಯಾರಿನೇಟ್ ಮಾಡೋದು, ಎಲ್ಲ ಸಲಾಡ್ಗೆಲ್ಲ ಕಟ್ ಮಾಡಿಟ್ಟದ್ದು ವೆಜಿಟೇಬಲ್. ಮತ್ತು ಅದೇ ರೀತಿ ಎಂತೆಲ್ಲ ಕೆಲಸ ಎಲ್ಲ ಮರುದಿನಕ್ಕೆ ಈಸಿ ಆಗುವಂಥದ್ದು ಎಂತೆಲ್ಲ ಉಂಟು, ಸೊ ಅದೆಲ್ಲ ಮಾಡ್ತಾಯಿದ್ದೆ. ಆಫ್ಟರ್ ದ್ಯಾಟ್ ಅರೌಂಡ್ 11:30ಗೆ ನಾನು ಮೆಹಂದಿ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಮಕ್ಕಳಿಗೆ ಅದೇ ರೀತಿ ನನಗೆ ಕೂಡ. ಸೊ ವಿದೌಟ್ ಮೆಹಂದಿ ಈಚ್ ಆ್ಯಂಡ್ ಎವ್ರಿ ಫಂಕ್ಷನ್ ಈಸ್ ಇನ್ಕಂಪ್ಲೀಟ್ ಫಾರ್ ಮೀ. ಸೊ ನನಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ಸೊ ನಾನು ಮೆಹಂದಿ ಎಡ್ಯುಕೇಟರ್ ಕೂಡ. ಸೊ ನಾನು ಮೆಹಂದಿ ಎಲ್ಲ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅರೌಂಡ್ 1:30 ಆಗುವಾಗ ನನ್ನ ಮೆಹಂದಿ ಮಕ್ಕಳಿಗೆಲ್ಲ ಇಟ್ಟು, ಮತ್ತು ನನ್ನ ಕೈಗೆ ಸಹ ಸ್ವಲ್ಪ ಸಿಂಪಲಾಗಿ ಇಟ್ಟೆ. ಖಾಲಿ ಫ್ರಂಟ್ಗೆ ಮಾತ್ರ, ಬ್ಯಾಕಿಗೆ ಮಾತ್ರ, ಫ್ರಂಟಿಗೆ ಇಡಲಿಕ್ಕೆ ನನಗೆ ಟೈಮ್ ಇರಲಿಲ್ಲ ಮತ್ತು ನಿದ್ರೆ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಖಾಲಿ ಎಷ್ಟಾಗ್ತದೆ ಅಷ್ಟು ಇಟ್ಟು ಮತ್ತು ನಾನು 1:32 ಆಗುವಾಗ ಮಲಗಿದೆ. ಬೆಳಿಗ್ಗೆ ಎದ್ದು ಅದೊಂದು ಇದೇ ಬೇರೆ ಎಕ್ಸೈಟ್ಮೆಂಟ್, ಕಲರ್ ಎಷ್ಟು ಚೆಂದಾಗಿ ಬರ್ತದೆ ಅಂತ. ಸೊ ಬೆಳಿಗ್ಗೆ ಎದ್ದು ಹ್ಯಾಂಡ್ ವಾಶ್ ಮಾಡಿ ನೋಡಿದರೆ ಒಂದು ಸ್ವಲ್ಪ ಕೂಡ ಕಲರ್ ಬರಲಿಲ್ಲ, ಸ್ವಲ್ಪ ಕಲರ್ ಬರಲಿಲ್ಲ. ಯು ಕ್ಯಾನ್ ಸಿ ಇನ್ ವಿಡಿಯೋ. ಬಿಕಾಸ್ ಮೇ ಬಿ ಅದು ಅಂದರೆ ಔಟ್ಡೇಟೆಡ್ ಆಗಿರ್ಬೋದು ಅದು ಕೋನು. ಆ್ಯಕ್ಚುಲಿ ಇಷ್ಟರವರೆಗೆ ನನ್ನ ಹತ್ರ ಯಾವತ್ತೂ ಹಾಗೆ ಆಗಿರಲಿಲ್ಲ, ಬಟ್ ದಿಸ್ ಟೈಮ್ ಹಾಗೆ ಆಯಿತು. ಐ ವಾಸ್ ವೆರಿ ಅಪ್ಸೆಟ್. ತುಂಬ ಬೇಸರ ಆಯ್ತು ನನಗೆ. ಬಟ್ ಸ್ಟಿಲ್ ಹಬ್ಬ ಅಲ್ವಾ, ಖಾಲಿ ಒಂದು ವಿಷಯವನ್ನು ಹಿಡಿದು ಸ್ಯಾಡಾಗಿ ಕೂತ್ಕೊಳ್ಳುವಾಗಿಲ್ಲ. ಸೊ ಸ್ವಲ್ಪ ಸ್ಯಾಡ್ ಆಯಿತು, ಬಟ್ ಸ್ಟಿಲ್ ನಾನು ನನ್ನ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಉಂಟು ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಶ್ವಲಿ ನಾನು ಹಬ್ಬಕ್ಕೆ ಎಲ್ಲರೂ ಮಾಡೋದು ಜಾಸ್ತಿಯಾಗಿ ಇಡ್ಲಿಯೇ, ಬಟ್ ನಾನು ನಾರ್ಮಲಾಗಿ ಇಡ್ಲಿಕ್ಕೆ ತುಂಬ ಕಡಿಮೆ ಮಾಡೋದು ಹಬ್ಬಕ್ಕೆ. ಎಸ್ಪೆಷಲಿ ಬೇರೆ ಏನಾದರೂ ಮಾಡ್ತೇನೆ, ಬಟ್ ದಿಸ್ ಟೈಮು ಐ ವಾಸ್ ಕ್ರೇವಿಂಗ್ ಫಾರ್ ಇಡ್ಲಿ ಓನ್ಲಿ. ಸೊ ನಾನು ಇಡ್ಲಿ ಮಾಡಿದೆ. ಬೆಳಿಗ್ಗೆ ಎದ್ದು ಪ್ರಿಪೇರ್ ಮಾಡಿದ ಹಿಟ್ಟನ್ನೆಲ್ಲ ತಟ್ಟೆಗೆಲ್ಲ ಹಾಕಿ, ತೊಂದೂರಂತ ಇಡ್ಲಿ ಬೇಯಿಸುವ ಪಾತ್ರೆ ಉಂಟಾ ತೊಂದರು, ಅದಕ್ಕೆಲ್ಲ ಹಾಕಿ ನಮ್ಮ ಇಡ್ಲಿ ರೆಡಿ ಆಯಿತು. ಅದ ನಂತರ ಖೀರ್ ರೆಡಿ ಮಾಡಿದೆ. ಒಂದು ಸೈಡಲ್ಲಿ ಖೀರ್ ಕೂಡ ರೆಡಿ ಆಯಿತು. ಈಚೆ ನನ್ನದು ಮಟನ್ ಸೂಪ್ ಮಾಡಿದ್ದೆ ಬೆಳಿಗ್ಗೆ ಇಡ್ಲಿಗೆ, ಮತ್ತು ವಾಟರ್ ಮೆಲನ್ ಜ್ಯೂಸ್. ಸೊ ಹಾಗಾಗಿ ವಾಟರ್ ಮೆಲನ್ ಜ್ಯೂಸ್ ಮತ್ತು ಇಡ್ಲಿ ಆ್ಯಂಡ್ ಮಟನ್ ಸೂಪ್ ರೆಡಿ ಆಯಿತು. ಆಫ್ಟರ್ ದಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ನಂತರ ಸೊ ರೆಡಿ ಆಗುವ ಟೈಮ್ ಈಗ. ಸೊ ಇದು ನಾನು ತೆಗೆದ ಸಲ್ವಾರ್, ಅದರೊಟ್ಟಿಗೆ ನಾನು ಇದು ಜುಮ್ಕಾ ಅಂದರೆ ನನಗೆ ತುಂಬ ಇಷ್ಟ ಆಗಿತ್ತು ಈ ಜುಮ್ಕಾ. ಸೊ ತುಂಬ ಚೆಂದ ಕೂಡ ಉಂಟು ಇದು, ಸೂಪರ್ ಕ್ಯೂಟ್. ಸೊ ನಾನು ಯೂಸ್ ಮಾಡುವಂಥ ಮಿನಿಮಲ್ ಮೇಕಪ್. ಆಫ್ಟರ್ ದಟ್ ನಾನು ರೆಡಿ ಆದೆ, ಜುಮ್ಕಾ ವಿತ್ ಮ್ಯಾಚಿಂಗ್ ಬ್ರೇಸ್ಲೆಟ್ ಆ್ಯಂಡ್ ಆಲ್. ಸೊ ಯು ಕ್ಯಾನ್ ಸಿ ಹಬ್ಬದ ಡ್ರೆಸ್ ಹಾಕಿ ರೆಡಿ ಆದಮೇಲೆ ಆ ಫೆಸ್ಟಿವ್ ಫೀಲಿಂಗ್ಸ್ ಏನಿರ್ತದೆ ಅದು ಒಂದು ಬೇರೆ ಲೆವೆಲ್ ಇರ್ತದೆ. ಫೋಟೋಸ್, ವೀಡಿಯೋಸ್, ಮೆಮೊರೀಸ್ ಎಲ್ಲವೂ ಸ್ಪೆಷಲಾಗಿ ಫೀಲ್ ಆಗ್ತದೆ. ಆಫ್ಟರ್ ದ್ಯಾಟ್ ಮಧ್ಯಾಹ್ನ 1:30 ಆಯಿತು, ಲಂಚ್ ಟೈಮ್ ವಾಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ನಾನು ಡೆಲಿಷಿಯಸ್ ಮಟನ್ ಮಂದಿ, ಜ್ಯೂಸಿ ಕಬಾಬ್, ಬಿರಿಯಾನಿ, ಫ್ರೆಶ್ ಸಲಾಡ್ ಮತ್ತು ಚಿಲ್ಡ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ಒಳ್ಳೆ ಮಾಡಿ ಎಂಜಾಯ್ ಮಾಡಿದ್ವಿ. Food was simply incredible, and spending time together made it even more special. After that we headed to our parents' house. ಇದಂದರೆ ಫ್ಯಾಮಿಲಿ ಗ್ಯಾದರಿಂಗ್ ಇಲ್ಲದೆ ಕಂಪ್ಲೀಟ್ ಆಗೋದೇ ಇಲ್ಲ ಅಲ್ವಾ. ಸೊ ನಾವು ತಾಯಿ ಮನೆಗೆ ಬಂದ್ವಿ. ಅಲ್ಲಿ ನನ್ನ ತಮ್ಮನ ಮಗುವಿಗೆ ಜೋರು ಜ್ವರ ಬರ್ತಾಯಿತ್ತು. ಪಾಪ 2 ದಿನದಿಂದ ಆ ಮಗುವಿಗೆ ಜ್ವರನೇ ಇತ್ತು. ಸೊ ಇದು ಡೇ ಕೂಡ ಆ ಮಗುವಿಗೆ 103 ಡಿಗ್ರಿ ಜ್ವರ ಇತ್ತು. ಪಾಪ ಮಗುವನ್ನು ನೋಡಿ ತುಂಬ ಬೇಸರ ಆಯಿತು. ಮತ್ತು ನನ್ನ ತಂದೆ ತಾಯಿ ಬಂದರು, ಅವರಿಗೆ ನಾವು ಈದಿ ವಿಶ್ ಮಾಡಿದ್ವಿ. ಸೊ ನಾವು ಇಟ್ಸ್ ಈದಿ ಟೈಮ್. ಪೇರೆಂಟ್ಸ್ ಕೊಡುವ ಈದಿ ಎಷ್ಟು ಅಮೌಂಟ್ ಇದ್ದರೂ ಸ್ಪೆಷಲ್. ಅದು 1 ರೂಪಾಯಿ ಆಗಿರ್ಬೋದು, 100 ಆಗಿರ್ಬೋದು, ಅಥವಾ 1000 ರೂಪೀಸೇ ಆಗಿರ್ಬೋದು, ಅದು ಮ್ಯಾಟರ್ ಆಗೋದಿಲ್ಲ. ಬಟ್ ಅವರ ಪ್ರೀತಿ, ಆಶೀರ್ವಾದ ಮ್ಯಾಟರ್ ಆಗ್ತದೆ. ಆನೆಸ್ಟ್ಲಿ ಪೇರೆಂಟ್ಸ್ ಈದಿ ಇಲ್ಲದೆ ನನ್ನ ಈದಿ ಕಂಪ್ಲೀಟ್ ಅನಿಸೋದೇ ಇಲ್ಲ. ಎವ್ರಿ ಇಯರ್ ಆ ಮೂಮೆಂಟ್ ನನಗೆ ತುಂಬ ಹ್ಯಾಪಿನೆಸ್ ಕೊಡ್ತದೆ, ವೆರಿ ಸ್ಪೆಷಲ್. ಸೊ ಮಕ್ಕಳ ಕೈಯಲ್ಲೆಲ್ಲ ಸ್ವಲ್ಪ ಈದಿ ಸಿಕ್ಕಿದ ಹಣ ಎಲ್ಲಿತ್ತು. ಹಣ ಸಿಕ್ಕಿದರೆ ಮತ್ತು ಮಕ್ಕಳದ್ದು ಕೇಳಬೇಕಾ? ಅವರಿಷ್ಟ ಬಂದಾಗಿ ಝೊಮ್ಯಾಟೊದಲ್ಲಿ ಬ್ರೋಸ್ಟು, ಬರ್ಗರ್, ಫ್ರೆಂಚ್ ಫ್ರೈಸ್ ಅದೆಲ್ಲ ತರಿಸಿದ್ರು. ಸೊ ಅದೆಲ್ಲ ಮೀಲನ್ನು ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವು. ಸೊ ಆಫ್ಟರ್ ದ್ಯಾಟ್ ನಾವು ಮನೆಗೆ
ಹೊರಡಿದ್ವಿ. ಅರೌಂಡು 10:30-11 ಆಗಿದೆ ನಾವು ಮನೆಗೆ ಹೊರಡುವಾಗ. ಯಾ, that's how we celebrated our beautiful Eid. Thank you so much for watching my vlog. If you enjoyed spending this Eid with me, don't forget to like, share and subscribe. See you in my next vlog. Till then, take care. Bye bye. Assalamu alaikum wa rahmatullahi wa barakatuhu. Eid Mubarak once again.